ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅನಿರೀಕ್ಷಿತವಾಗಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದಾ? ಇದಕ್ಕೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಇಲ್ಲಿ ಫ್ರೀಡಮ್, ಮತ್ತೊಂದು ಪ್ರಿಯಾರಿಟೀಸ್, ಬಾಟಮ್ನಲ್ಲಿ ಏನಿದೆ ಫ್ರೆಂಡ್ಲಿನೆಸ್. ಇಬ್ಬರಲ್ಲೂ ಈಗಲೂ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ, ಹಾಗೆ ಲವ್ ಬೇಸ್ಡ್ ಕನೆಕ್ಷನ್ನಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಇದು ಬರೀ ಫ್ರೆಂಡ್ಶಿಪ್ ಅಲ್ಲ, ಅದಕ್ಕಿಂತ ಹೆಚ್ಚಿನದು ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಏನೋ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಪ್ರೀತಿ ಬೆಳೆದಿದೆ. ಶುರುವಿನಲ್ಲಿ ಫ್ರೆಂಡ್ಶಿಪ್ ಇತ್ತು, ಆದರೆ ಈಗ ಒಬ್ರನ್ನೊಬ್ಬರು ಬಿಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಹಾಗನ್ನಿಸ್ತಾ ಇದೆ. ಹಾಗೆ ನೋಡಿದಾಗ ಇಲ್ಲಿ ಅವ್ರಿಗೇನೋ ಪ್ರಿಯಾರಿಟೀಸ್ ಇತ್ತು, ಇಲ್ಲೊಂದು ಪಾಸ್ ಇದೆ. ಸ್ವಲ್ಪ ದಿನ ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ನಿಮಗೇನೂ ಹೇಳಿಲ್ಲ. ಏನೋ ಇಮೋಷ್ನಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಸೆಲ್ಫ್ ಇಂಪೋಸ್ಡ್ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಲಿಮಿಟೇಷನ್ಸ್ ಇದೆ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಪ್ರಿಯಾರಿಟೀಸ್ ಇದೆ. ಆದರೆ ಈ ಫ್ರೆಂಡ್ಶಿಪ್ನಲ್ಲಿ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ? ಇದು ತಾನಾಗಿ ಬಂದಿರೋ ಕಾರ್ಡ್. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅನ್ನೋದು ಬರ್ತಾ ಇದೆ. ಐ ಕಾಂಟ್ ಲಿವ್ ವಿತೌಟ್ ಯು. ನೋಡಿ ಹೇಗೆ ಬಂದಿದೆ ಅಂತ. ಅವರ ಮನಸ್ಸಿನ ಭಾವನೆಗಳನ್ನ ನೋಡಿದಾಗ ನೀವಿಲ್ಲದೆ ಅವ್ರ ಜೀವನ ಬೇಜಾರು ಅನ್ನಿಸ್ತಾ ಇದೆ, ಹಾಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಇಬ್ಬರಲ್ಲೂ ಪ್ರೀತಿ ಬೆಳೆದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅದು ಕ್ಲಿಯರ್ ಆಗುತ್ತಾ? ಇಲ್ಲಿ ಏನಿದೆ ನಿಮ್ಮಿಬ್ಬರ ಮಧ್ಯೆ? ಹಾಗೆ ನೋಡಿದಾಗ ಇಲ್ಲೇನೋ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ. ನಂಬರ್ 4, ನಂಬರ್ 5. ಏನೋ ಈ ಪರಿಸ್ಥಿತಿನಲ್ಲಿ ಬೇಜಾರಿದೆ, ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಬ್ಯುಸಿಯಾಗಿದ್ದಾರೆ, ಅಥವಾ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇವರೊಂದು ಅದರ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಶುರುವಿನಲ್ಲಿ ಏನೋ ಫ್ರೆಂಡ್ಶಿಪ್ ಇತ್ತು, ಅವರೇ ನಿಮಗೆ ಪ್ರಪೋಸ್ ಮಾಡಿದ್ದಾರೆ ಅನ್ನೋದಿದೆ. ಆಗೆಲ್ಲ ಸಂತೋಷ ಇತ್ತು, ಆದರೆ ಈಗೇನೋ ಬೇಜಾರಿದೆ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ಸರಿ ಜೀವನನೇ ಹಾಗೆ, ನಾವು ಯಾರನ್ನೋ ಇಷ್ಟಪಡ್ತೀವಿ, ಆದರೆ ಅಲ್ಲೇನೋ ಅಡೆತಡೆಗಳಿರುತ್ತೆ, ಮುಂದುವರಿಯೋಕ್ಕಾಗಲ್ಲ. ಈ ಪರಿಸ್ಥಿತಿನಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅಥವಾ ಮಾತಾಡ್ತಾ ಇದ್ರೂ ಅಂಥ ಆತ್ಮೀಯತೆ ಇಲ್ಲ, ಹೆಚ್ಚು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ, ಅವರಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ? ಕಾಯ್ತಾ ಇದ್ದೀರಾ ಅವರ ಒಂದು ಮೆಸೇಜ್ಗೋಸ್ಕರ, ಕಾಲ್ಗೋಸ್ಕರ? ಮನಸ್ಸು ವೆಯ್ಟ್ ಮಾಡ್ತಾ ಇದೆಯಾ? ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ, ಹಾಗೆ ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್. ಇಮೋಷನಲ್ ಆಗಿದ್ದೀರಾ, ಸಿಟ್ಟು ಇದೆ. ಇಲ್ಲಿ 4 ಆಫ್ ಕಾಯಿನ್ಸ್ ಇದೆ. ಇಲ್ಲೊಂದು ಪೊಸೆಸಿವ್ನೆಸ್ ಇದೆ. ಆಗಾಗ ಆ ವ್ಯಕ್ತಿ ನೆನಪುಗಳು ಬರ್ತಾ ಇರುತ್ತೆ, ಅವ್ರನ್ನ ಮರೆಯೋಕ್ಕನ್ನಿಸ್ತಾ ಇಲ್ಲ ನಿಮಗೆ. ಅವ್ರು ನಿಮಗೇನೋ ಕಾರಣ ಹೇಳದೆ ದೂರ ಆಗಿದ್ದಾರೆ, ಆದರೆ ನಿಮ್ಮ ಮನಸ್ಸು ಮಾತ್ರ ಅವ್ರಿಗೆ ಕಾಯ್ತಾ ಇದೆ. ಏನೋ ತೊಂದರೆ ಇದೆ, ಏನೋ ಪರಿಸ್ಥಿತಿ ಸರಿಯಾಗಿಲ್ಲ. ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ, ಹಾಗೆ ನೀವು ಕಾಯ್ತಾ ಇದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಈ ಕನೆಕ್ಷನ್ನಲ್ಲಿ ಏನೋ ನೆಗೆಟಿವಿಟಿ ಇದೆ, ಸ್ಲೋ ಎನರ್ಜಿ ಇದೆ, ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ.
ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಸ್ವಲ್ಪ ದಿನ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆದರೆ ಈಗ ಸುಮಾರು ದಿನದಿಂದ ಅವರು ನಿಮಗೆ ಕಾಲ್ ಮಾಡಿಲ್ಲ, ಯಾವುದೇ ಕಾರಣ ಕೊಟ್ಟಿಲ್ಲ. ಆದರೆ ನೀವು ಮಾತ್ರ ಇಮೋಷ್ನಲ್ ಆಗಿ ಕಾಯ್ತಾ ಇದ್ದೀರಾ. ಆಂಗ್ಸೈಟಿ ಇದೆ, ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಇದು ನಿಮ್ಮ ಕೆರಿಯರ್ ಮೇಲೂ ಎಫೆಕ್ಟ್ ಆಗ್ತಾ ಇದೆ. ಎಫಿಷಿಯನ್ಸಿ ಕಡಿಮೆ ಆಗಿದೆ. ಏನೇ ಕೆಲಸ ಮಾಡಲಿ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬೇಗ ಸಿಟ್ಟು ಬರುತ್ತೆ, ಹಾಗೆ ಲೋನ್ಲಿ ಫೀಲ್ ಆಗ್ತಾ ಇದೆ. ಯಾಕೆ ನನಗೆ ಹೀಗಾಗುತ್ತೆ ಆ ಥರ ಮನಸ್ಸು ಯೋಚನೆ ಮಾಡ್ತಾ ಇದೆ. ನೀವೊಂದು ತುಂಬ ಸೆನ್ಸಿಟಿವ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಆ ವ್ಯಕ್ತಿನ ನೀವು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ರಿ. ಅವ್ರು ಕಾಲ್ ಮಾಡಲಿಲ್ಲ ಅನ್ನೋಕ್ಕಿಂತ ನನ್ನ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಜಾಸ್ತಿ ಕಾಣ್ತಾ ಇದೆ ಇಲ್ಲಿ. ಈ ಫ್ರೆಂಡ್ಶಿಪ್ಗೆ ಇಷ್ಟೇನ ಅರ್ಥ, ಅಥವಾ ನಾನು ತುಂಬ ನಂಬ್ಕೊಂಡಿದ್ನ ಆ ವ್ಯಕ್ತಿನ, ಹಾಗೆಲ್ಲ ನೀವು ಏನೇನೋ ಯೋಚನೆ ಮಾಡೋದಿದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಅವರ ಕೇರಿಂಗ್ ಭಾವನೆ ಆಗಲಿ, ಅವ್ರ ಮಾತುಕತೆ ಆಗಲಿ ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿತ್ತು. ಈ ವಿಷಯದಲ್ಲಿ ಬೇರೆ ಯಾರನ್ನೂ ರಿಪ್ಲೇಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನಿಮಗೆ. ಎಷ್ಟೇ ದಿನ ಆಗಲಿ ನಾನು ಕಾಯ್ತೀನಿ, ಆ ಒಂದು ಮನೋಭಾವನೆ ಇಲ್ಲಿ ಕಾಣ್ತಾ ಇದೆ. ಆದಷ್ಟು ಮನಸ್ಸನ್ನು ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಆದರೆ ಸಾಧ್ಯ ಆಗ್ತಾ ಇಲ್ಲ. ನಾನು ಯಾಕೆ ಇಷ್ಟೊಂದು ವೀಕ್ ಆದೆ ಹಾಗೆ ಎಷ್ಟೋ ಸರಿ ನೀವು ಅಂದ್ಕೊಂಡಿರೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಒಂದ್ಸರಿ. ಇಲ್ಲಿ ಕಂಪ್ಯಾರಿಸನ್ ಇದೆ, ಮತ್ತೊಂದು ಗೈಡೆನ್ಸ್. ಏನು ಗೈಡೆನ್ಸ್ ಇದೆ ನಿಮಗೆ? ಅಬಂಡೆನ್ಸ್ ಇದೆ ನೋಡಿ. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಹ್ಯಾಪಿನೆಸ್, ಅವೇರ್ನೆಸ್, ಎಕ್ಸಾಷನ್. ಇಲ್ಲಿ ಮೈಸರ್. ಹೌದು, ಈಗ ನಿಮಗೆ ಅವರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಿಮಗೆ ಕಾಲ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಆದರೆ ನೀವು ಅವ್ರ ನೆನಪಲ್ಲಿ ಇದ್ದೀರಾ, ಅವ್ರ ಮನಸ್ಸಲ್ಲಿ ಇದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಪರಿಸ್ಥಿತಿ ಅಂತ ಚೆನ್ನಾಗಿಲ್ಲ ಅನ್ನೋದು ಬರ್ತಾ ಇದೆ. ಇಲ್ಲಿ ಯೂನಿವರ್ಸ್ದು ಗೈಡೆನ್ಸ್ ಏನಿದೆ ಅಂದಾಗ ಅಬಂಡೆನ್ಸ್ ಇದೆ. ನಿಮ್ಮಿಂದ ಅವ್ರಿಗೆ ಲಾಟ್ ಆಫ್ ಹ್ಯಾಪಿನೆಸ್ ಇದೆ, ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಈಗೇನೋ ಅವ್ರಿಗೆ ಪ್ರಿಯಾರಿಟೀಸ್ ಇದೆ. ಕೆಲವ್ರಿಗೆ ಇಲ್ಲಿ ಮದುವೆ ಆಗಿದೆ ಹಾಗನ್ನಿಸ್ತಾ ಇದೆ. ಅವ್ರದ್ದೇ ಆದ ಪ್ರಪಂಚ ಇದೆ, ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸ್ವಲ್ಪ ದಿನ ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ನೀವು ಅವ್ರ ಲೈಫಲ್ಲಿ ಇದ್ದೀರಾ ಅನ್ನೋ ಒಂದು ಅವೇರ್ನೆಸ್ ಇದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನಿದೆ, ನಿಮ್ಮ ಬಗ್ಗೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋದಿದೆಯಾ? ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಟ್ರೀಟ್ ಯು ಬೆಟರ್. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಮತ್ತೊಂದು, ಐ ಡೋಂಟ್ ಕೇರ್ ಅಬೌಟ್ ಯು ಎನಿಮೋರ್. ಐ ವಿಶ್ ಐ ಕುಡ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಆ್ಯಸ್ ಯು ಆರ್ ಅನ್ನೋದಿದೆ ಇಲ್ಲಿ. ನೀವು ಹೇಗೆ ಇರಲಿ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ನಿಮ್ಮಿಂದ ತುಂಬ ಹ್ಯಾಪಿನೆಸ್ ಇದೆ ಅಂತ ಬಂದಿದೆ. ಒಂದೊಂದು ಸರಿ ನಿಮ್ಮನ್ನು ಕೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ, ನೆಗ್ಲೆಕ್ಟ್ ಮಾಡಿರೋದಿದೆ, ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇರಲಿಲ್ಲ. ಅದರಿಂದ ನೀವು ಎಷ್ಟೋ ಸರಿ ಅವ್ರಿಗೆ ಕಾಲ್ ಮಾಡಿರ್ಬೋದು, ಅದಕ್ಕವ್ರು ಸಿಟ್ಟು ಮಾಡಿಕೊಂಡು ಇರಬಹುದು. ಆ ಮಾತುಗಳನ್ನೆಲ್ಲ ನಾನು ವಾಪಸ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸರಿ ಮನಸ್ಸು ಸರಿಯಾಗಿಲ್ದಿರುವಾಗ ಏನೇನೋ ಮಾತುಗಳು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಸಾರಿ ಕೇಳ್ತಾ ಇದ್ದಾರೆ. ಈ ಟೈಮಲ್ಲಿ ಅವ್ರಿಗೆ ಅವರೇ ರೆಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದಾರೆ. ಮುಂದೆ ಅದರಿಂದೆಲ್ಲ ಫ್ರೀ ಆಗ್ತಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಅನಿರೀಕ್ಷಿತವಾಗಿ ಅವರು ನಿಮಗೆ ಕಾಲ್ ಮೆಸೇಜ್ ಮಾಡ್ಬೋದಾ, ಅಥವಾ ನಿಮ್ಮನ್ನು ಭೇಟಿ ಆಗ್ಬೋದಾ? ಅವ್ರು ನಿಮ್ಗೇನು ಹೇಳ್ತಾರೆ ನೋಡೋಣ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ, ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡೋಕ್ಕಾಗಿಲ್ಲ, ಮೆಸೇಜ್ ಮಾಡೋಕ್ಕಾಗಿಲ್ಲ. ಆದರೆ ಇಲ್ಲಿ ಫರ್ಗಿವ್ನೆಸ್ ಇದೆ, ಅಕ್ಸೆಪ್ಟೆನ್ಸ್ ಇದೆ. ನೋಡಿದ್ರಾ? ಆ್ಯಕ್ಷನ್. ಸದ್ಯದಲ್ಲೇ ನಿಮಗೆ ಸರ್ಪ್ರೈಸ್ ಕಾಲ್ ಬರ್ಬೋದು ಅಥವಾ ಮೆಸೇಜ್ ಬರ್ಬೋದು ಅನ್ನೋದಿದೆ. ಇದೊಂದು ಯುನೀಕ್ ಫ್ರೆಂಡ್ಶಿಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಫರ್ಗಿವ್ನೆಸ್ಸೂ ಇದೆ. ನೀವು ಹೇಗೆ ಇದ್ರೂ ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.